ನಚ್ಚಿ ಎಲ್ಲಿ ಹೋದ? ಇಲ್ಲೇ ಇದ್ನಲ್ಲ. ಇಲ್ಲೇ ಇದ್ದಾನಲ್ಲ. ನಚ್ಚಿ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನೇ ಮಾತಾಡು. ಹೋಗಿ ಹೋಗಿ ಅವನಿಗೆ ಎಳ್ಳು ಬೆಲ್ಲ ಕೊಡ್ತಿದೆಯಲ್ಲ ಸತ್ಯ. ಒಳ್ಳೇದು ಮಾತಾಡೋಕ್ಕೂ ಕೆಟ್ಟದ್ದು ಮಾತಾಡೋಕ್ಕೂ ಅವನಿಗೆ ಬಾಯಿ ಎಲ್ಲಿದೆ ಸತ್ಯ? ಅವನು ಮಾತಾಡೋಣ ಅನ್ನೋದು ಎಲ್ರಿಗೂ ಗೊತ್ತಿರೋ ಸತ್ಯ. ಅದನ್ನು ಎತ್ತಾಡಿ ಪದ್ಮಗೆ ನೋವು ಮಾಡಬೇಡಿ. ಚಿಕ್ಕಮಾವ, ನಿಮ್ಗಂತೂ ನಚ್ಚಿಗೇನಾದರೂ ಅಂದರೆ ಸಾಕು, ಕರಳು ಚುರ್ರನ್ನುತ್ತಲ್ವಾ? ವಿತಂಡವಾದ ಮಾಡೋರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಸತ್ಯ, ಎಳ್ಳು ಬೆಲ್ಲ ಅವನು ಕೊಡಮ್ಮ. ನೀನು ಒಳ್ಳೇದು ಮಾತಾಡ್ತೀಯೋ ಕೆಟ್ಟದ್ದು ಮಾತಾಡ್ತೀಯೋ? ಮಾತಾಡೋ ಥರ ಆದರೆ ಸಾಕು ನಚ್ಚಿ. ಹೌದು ಸತ್ಯ, ಕಡೆ ಪಕ್ಷ ಒಂದೇ ಒಂದ್ಸಲ ಅಮ್ಮ ಅಂತ ಕರೆದಿದ್ರೆ ಅಷ್ಟೇ ಸಾಕಿತ್ತು. ನಾನು ನೆಮ್ಮದಿಯಾಗಿ ಜೀವನ ಕಳೀತಾ ಇದ್ದೆ. ಆದ್ರೆ ನನಗ ಆ ಭಾಗ್ಯ ಇಲ್ವಲ್ಲ. ಪದ್ಮ, ಲಕ್ಷ್ಮಣ ನಚ್ಚಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾನೆ. ಎಲ್ಲ ಒಳ್ಳೆಯದಾಗುತ್ತೆ. ನೋಡ್ತಾ ಇರು, ನಚ್ಚಿ ಖಂಡಿತ ಮಾತಾಡ್ತಾನೆ. ತಾಯ್ತನ ಅನ್ನೋದು ಪ್ರತಿ ಹೆಣ್ಣಿಗೆ ತುಂಬಾ ಮುಖ್ಯ ಅಲ್ವಾ ರಾಯ್ರೆ? ಅದರಲ್ಲೂ ತನ್ನ ಮಗುವಿಂದ ಅಮ್ಮ ಅಂತ ಕರೆಸ್ಕೊಳ್ಳೋ ಭಾಗ್ಯ ಇದೆಯಲ್ಲ ರಾಯ್ರೆ, ಅದರಿಂದ ಯಾವ ತಾಯಿನೂ ವಂಚಿತರಾಗಬಾರ್ದು. ನಂತರ ನೀವಷ್ಟೊಂದು ಬೇಜಾರು ಮಾಡ್ಕೋಬೇಡಿ ಪದ್ಮ ಅವರೇ. ಒಂದಲ್ಲ ಒಂದಿನ ನಚ್ಚಿ ಮಾತಾಡ್ತಾನೆ. ಅವನು ನಿಮ್ಮನ್ನ ಅಮ್ಮ ಅಂತ ಕರೆದೇ ಕರೀತಾನೆ. ಯಾವತ್ತೋ ಯಾಕೆ, ಆ ಪ್ರಯತ್ನ ಇವತ್ತೇ ಆಗ್ಲಿ. ನಚ್ಚಿ, ಒಂದೇ ಒಂದ್ಸಲ ಅಮ್ಮ ಅಮ್ಮ ಅಂತ ಹೇಳು. ಹೇಳು, ಅಮ್ಮ. ಇಲ್ಲ ಸತ್ಯ, ನೀನು ಮಾಡ್ತಿರೋದು ಪ್ರಯೋಜನಕ್ಕೆ ಬಾರದೇ ಇರೋ ಕೆಲಸ. ಪಾಪ, ಇಷ್ಟು ವರ್ಷ ಮಾತಾಡದೇ ಇರೋನು ಈಗ ಸಡನ್ನಾಗಿ ಮಾತಾಡುವಂದ್ರೆ ಮಾತಾಡಕ್ಕಾಗುತ್ತಾ? ಇಷ್ಟು ವರ್ಷ ಮಾತಾಡಿಲ್ಲ, ಇನ್ಮೇಲೂ ಮಾತಾಡಬಾರ್ದು ಅಂತ ಏನಿಲ್ವಲ್ಲ? ಅಳಿಯಂದ್ರೆ ಮಾತು ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ. ಯಾರಿಂದ ಯಾರಿಗೆ ತೊಂದರೆ ಆದರೂ ಮನುಷ್ಯತ್ವ ಅನ್ನೋದನ್ನು ಮರಿಬಾರ್ದು. ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳಿ. ಗೊತ್ತಾಯ್ತು ತಾನೇ? ಅವನಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಮಾತು ಬರೋ ಎಲ್ಲ ಚಾನ್ಸೂ ಇದೆ. ಸುಮ್ಮನೆ ಏನೇನೋ ಮಾತಾಡಬೇಡ ಸುಹಾಸ್. ಹೌದು ನಚ್ಚಿ, ನಿನಗೆ ಡಾಕ್ಟರ್ ಅಂಕಲ್ ಮಾತಾಡಬೇಕು ಅಂತ ಹೇಳಿದಾರಲ್ವಾ? ಹ, ಒಂದೇ ಒಂದ್ಸಲ ಅಮ್ಮ ಎಲ್ಲೋಡು, ಅಮ್ಮ ಅಮ್ಮ ಅಂತ ಹೇಳು.
ಹೌದು ಕಂದ, ಒಂದು ಸರ್ತಿ ಪ್ರಯತ್ನ ಪಟ್ಬಿಡು. ಹಾಂ, ಹೇಳು. ಹಾಂ, ಆ. ಇವನೊಬ್ಬ ಎಲ್ಲದಕ್ಕೂ ಮಗು ಮಗು ಅಂತ ಸಾಯ್ತಾನೆ. ಯಾಕೆ ಬೇಬಿ ಸುಮ್ಮನಾಗ್ಬಿಟ್ಟೆ? ನಾನು ಹೇಳಿದ್ದೇನಾದರೂ ಬೇಜಾರಾಯ್ತಾ? ಮತ್ತಿನ್ನೇನು, ಯಾವಾಗ ನೋಡಿದ್ರು ಮಗು ಮಗು ಅಂತ ಸಾಯ್ತೀಯ. ಹುಟ್ಟದೇ ಇರೋ ಆ ಮಗು ಮೇಲೆ ಅಷ್ಟೊಂದು ಪ್ರೀತಿ, ಕಣ್ಮುಂದೆ ಇರೋ ನಿನ್ನ ಹೆಂಡತಿ ಮೇಲೆ ನಿಂಗೆ ಪ್ರೀತಿನೇ ಇಲ್ಲ. ಅಯ್ಯೋ ಬೇಬಿ, ಯಾಕೆ ಹಾಗೆ ಅನ್ಕೋತೀಯ? ನಿನ್ನಿಂದಾನೇ ಮಗು ಅಲ್ವಾ, ನೀನು ಇಂಪಾರ್ಟೆಂಟೇ. ಮತ್ತ್ಯಾಕೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ವಿಚಿತ್ರವಾಗಿ ಆಡ್ತಿದ್ಯಾ? ಮುಂಚೆ ಯಾವತ್ತೂ ಇಷ್ಟೊಂದು ಪ್ರೀತಿ ಕೇರ್ ತೋರಿಸೇ ಇರ್ಲಿಲ್ವಲ್ಲ, ಯಾಕೆ? ಈ ಮಗುಗೋಸ್ಕರ ತಾನೇ ಈ ಪ್ರೀತಿ ಕೇರ್ ಎಲ್ಲ. ನನಗೆ ಈ ಮಗು ಮೇಲೆ ಒಂದೊಂದ್ಸಲ ಹೊಟ್ಟೆ ಕಿಚ್ಚಾಗತ್ತೆ. ಅಯ್ಯೋ ಹಾಗೆಲ್ಲ ಅನ್ಬೇಡ ಬೇಬಿ. ನನಗೆ ಮದುವೆ ಆದಾಗಿಂದ ನನಗೆ ಮಗು ಬೇಕು ಅಂತ ತುಂಬ ಆಸೆ ಇತ್ತು. ಈಗ ಕನಸು ನನಸಾಗ್ತಾ ಇದೆ ಅಲ್ವಾ, ಅದಕ್ಕೆ ಈ ಎಕ್ಸೈಟ್ಮೆಂಟ್ನ ತಡ್ಕೊಳಕ್ಕೆ ಆಗ್ತಿಲ್ಲ. ನೋಡ್ತಾ ಇರ್ ಬೇಬಿ, ನಿನ್ನ ನನ್ನ ಮಗುನ ಹೇಗೆ ನೋಡ್ಕೋತೀನಿ ಅಂತ. ಇಬ್ರಿಗೂ ಏನೂ ಕಡಿಮೆ ಆಗ್ಬಾರ್ದು, ಹಾಗೆ ಸಾಕ್ತೀನಿ ನಾನು. ಇವನ ಹತ್ರ ಮಗು ಬೇಡ ಅಂತ ಹೇಳಿದ್ರೆ ಏನು ಯೂಸ್ ಆಗಲ್ಲ. ಇವನಾಗ್ಲೇ ಆಕಾಶದಲ್ಲಿ ತೇಲ್ತಾ ಇದ್ದಾನೆ. ಇವನನ್ನು ಕೆಳಗಿಳಿಸೋದು ಕಷ್ಟ. ನನಗಂತೂ ತಂದೆ ತಾಯಿ ಇರಲಿಲ್ಲ. ನಾವು ನಮ್ಮ ಮಗುಗೆ ಒಳ್ಳೆ ತಂದೆ ತಾಯಿ ಆಗಬೇಕು ಅಂತ ಆಸೆ ಪಡ್ತೀನಿ. ನಾನು ಪಟ್ಟ ಕಷ್ಟ ನನ್ನ ಮಗು ಪಡಬಾರ್ದು. ಅಜ್ಜಿ ಅತ್ತೆ ಎಲ್ಲ ಇದ್ದಾರೆ ನಮ್ಮ ಜೊತೆ, ಅದಕ್ಕೂ ಒಂದು ಒಳ್ಳೆ ಲೈಫ್ ಸಿಗಬೇಕು. ನನ್ನ ಮಗು ನಂತರ ಆಗಬಾರ್ದು. ಆಯ್ತು ಬಿಡು. ಅಯ್ಯ, ಇದ್ದಕ್ಕಿದ್ದಾಗ ಏನಾಯ್ತು ಬೇಬಿ? ಮತ್ತಿನ್ನೇನು, ನೀನು ತೋರಿಸ್ತಾ ಇರೋ ಪ್ರೀತಿ ಈ ಮಗುಗೋಸ್ಕರ ಅಷ್ಟೇ. ನಾನು ಏನೂ ಅಲ್ಲ ನಿನಗೆ. ಹಾಗಲ್ಲ ಬೇಬಿ. ಮತ್ತಿನ್ ಹೇಗೆ? ಮಗು ಮಗು ಅಂದ್ಕೊಂಡು ತಾಯಿನ ಸಾಯಿಸ್ತಾ ಇದೆಯಾ? ಕೆಲವೊಂದ್ಸಲ ಹೊಟ್ಟೆಲಿ ಯಾಕಾದ್ರೂ ಈ ಮಗು ಇದೆ ಅಂತಾನೆ ಅನ್ಸಿದೆ. ಯಾಕೆ ಬೇಬಿ? ಈಗ ನಾನೇನು ಮಾಡಿದೆ? ಏನ್ ಮಾಡ್ದೇನ, ಏನ್ ಮಾಡಿಲ್ಲ ಅಂತ ಕೇಳು. ನಿನ್ನಿಂದ ನನ್ನ ಜೀವನನೇ ಹಾಳಾಗೋಯ್ತು. ಇದೇ ಮಗು ಬೇರೆ ಕೇಳು. ಛೇ, ಅಯ್ಯೋ, ಇದ್ದಕ್ಕಿದ್ದಾಗೆ ಇವಳಿಗೇನೇ ಆಯ್ತು? ಇಷ್ಟೊತ್ತು ಚೆನ್ನಾಗೇ ಇದ್ಲಲ್ಲ, ಹುಚ್ಚಿ ಥರ ಆಡ್ತಾಳೆ. ಏನೋ ಅತ್ತೆ, ದೆವ್ವ ಮೆಟ್ಕೊಂಡಿರ್ಬೇಕು. ಒಂದೊಂದು ಸರಿ ಒಂದೊಂದು ಥರ ಆಡ್ತಾಳೆ. ಅಯ್ಯೋ ಅತ್ತೆ, ಹಾಗೇನೂ ಆಗಿರಲ್ಲ. ನಾನು ಯಾವಾಗಲೂ ಮಗು ಮಗು ಅಂತಿರ್ತೀನಲ್ಲ, ಅದಕ್ಕೆ ಅವಳ ಮೇಲೆ ಪ್ರೀತಿ ಕಡಿಮೆ ಆಗಿ ಮಗು ಮೇಲೆ ಪ್ರೀತಿ ಜಾಸ್ತಿ ಆಗಿದೆಯೇನೋ ಅಂತ ಅಂದ್ಕೊಂಡಿದ್ದಾಳೆ ಅನ್ಸುತ್ತೆ. ನಾನು ಅವಳನ್ನು ವಿಚಾರಿಸ್ತೀನಿ ಬಿಡಿ, ಸಮಾಧಾನ ಮಾಡ್ತೀನಿ. ಬಾಲ, ನೀನು ಕನಸಲ್ಲ, ಹಗಲು ಕನಸು ಕಾಣ್ತೀಯ. ಅಯ್ಯೋ ದೇವ್ರೆ, ಹೋಗೋಗು. ತುಂಬ ಹೊತ್ತು ಅವಳನ್ನ ಬಿಟ್ಟಿರ್ಬೇಡ. ಇಂಥ ಸಮಯದಲ್ಲಿ ಜಾಸ್ತಿ ಹೊತ್ತು ಬೇಜಾರು ಮಾಡ್ಕೋಬಾರ್ದು ಅಂತ ನೀನು ಹೆಂಡತಿಗೆ ಹೇಳಿ ಹೋಗಪ್ಪ, ಹೋಗು. ಏನೇ ಆಯಿತು ನಿನ್ನ ಮಗಳಿಗೆ? ಅದೇನೋ ಹೇಳ್ತಾರಲ್ಲ, ಕ್ಷಣ ಚಿತ್ತ ಕ್ಷಣ ಪಿತ್ತ ಅಂತ, ಹಾಗಾಡ್ತಾಳೆ. ಏನು ಮಾಡೋದು ಅತ್ತೆ? ಇನ್ನೊಂದ್ಸತಿ ಹೇಳು.
ನಚ್ಚಿ ಹೇಳು ಅಮ್ಮ. ಆ ಇನ್ನೊಂದ್ಸತಿ ಹೇಳು ಆ ಅಂತ ಹೇಳು. ನಚ್ಚಿ ನಚ್ಚಿ ಇನ್ನೊಂದೇ ಒಂದ್ಸಲ ಹೇಳು ಕಂದ, ಅಮ್ಮ ಅಂತ ಇನ್ನೊಂದೇ ಒಂದ್ಸಲ ಹೇಳು ಕಂದ. ಅಮ್ಮ ನಚ್ಚಿ. ರಾಯ್, ನನ್ನ ಮಗ ನನ್ನ ಅಮ್ಮ ಅಂತ ಕರೆದ್ಬಿಟ್ಟ ರಾಯ್ರೆ. ಸೀತಮ್ಮ, ನನ್ನ ಮಗ ನನ್ನ ಅಮ್ಮ ಅಂತ ಕರೆದ್ಬಿಟ್ಟ ಸೀತಮ್ಮ. ಅದೇನು ಪುಣ್ಯ ಮಾಡಿ ಮನೆ ಸೇರಿದ್ದು ನನಗೆಲ್ಲ ಒಳ್ಳೇದಾಗ್ತಾ ಇದೆ. ಒಬ್ಬಂಟಿ ಅದು ನಮ್ಮಿಬ್ಬರಿಗೆ ಇಂಥ ತುಂಬ ಕುಟುಂಬದ ಆಶ್ರಯ ಸಿಕ್ತು. ಇಷ್ಟು ವರ್ಷ ಮಾತಾಡದೇ ಇರೋ ನನ್ನ ಮಗ ನನ್ನ ಅಮ್ಮ ಅಂತ ಕರೆದ್ಬಿಟ್ಟ. ಛೇ, ನನ್ನ ಮಗ ಮಾತಾಡ್ತಾ ಇದ್ರು ಹೋಗಿ ಮುದ್ದು ಮಾಡೋ ಹಾಗೆ ಇಲ್ವಲ್ಲಪ್ಪ ದೇವ್ರೆ. ಇದೆಂಥ ಸ್ಥಿತಿ! ಯಾವ ಶತ್ರುಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಸತ್ಯ ಸತ್ಯ, ನೀನು ಯಾವಾಗಲೂ ಹೇಳ್ತಿದ್ದೆ ಗೊತ್ತಾ, ನನಗೆ ಒಳ್ಳೇದಾಗುತ್ತೆ ಅಂತ. ಇದಕ್ಕಿಂತ ಒಳ್ಳೇದು ನಾನು ಏನೂ ಬೇಡ ಸತ್ಯ. ಈ ಜನ್ಮಕ್ಕಿಷ್ಟು ಸಾಕು. ನಿಮ್ಮೆಲ್ಲರೂ ತುಂಬ ದೊಡ್ಡ ನಿಮ್ಮಿಂದ ನನಗೆ ತುಂಬ ಉಪಕಾರ ಆಯಿತು. ಇವನು ಹುಟ್ಟಿ ಇಷ್ಟು ವರ್ಷ ಆದಮೇಲೆ ನನಗೆ ಈ ತಾಯಿ ಅದೇ ಅನಿಸ್ತಿದೆ. ಇದು ನನ್ನ ಜೀವನದಲ್ಲಿ ಸಿಕ್ಕಿರೋ ಬೆಸ್ಟ್ ಗಿಫ್ಟ್. ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು. ಪದ್ಮಾ ಅವರೇ, ಈ ಥ್ಯಾಂಕ್ಸು ನಮ್ಮೆಲ್ರಿಗೂನಾ ಅಥವಾ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗಿದ್ದ ಚಿಕ್ಕ ಮಾವನ್ಗ? ನಾಲಿಗೆ ಬಿಗಿ ಹಿಡಿದು ಮಾತಾಡು. ಅವಳೇನೋ ಭಾವುಕಳಾಗಿ ಮಾತಾಡ್ತಾ ಇದ್ರೆ ಅದರಲ್ಲೂ ಕೊಂಕು ಮಾತಾಡ್ತಾ ಇದೆಯಾ ನೀನು? ಹೇ ಕಂದ, ಇನ್ನೊಂದು ಸರ್ತಿ ಹೇಳು, ನಾವೆಲ್ಲರೂ ಕೇಳಿಸ್ಕೋಬೇಕು. ಜೋರಾಗಿ ಹೇಳು ಹೇಳು. ಛೇ, ನನ್ನ ಡಾರ್ಲಿಂಗೂ ವೇಸ್ಟೇ, ಅವಳು ಮಾಡೋ ಎಲ್ಲ ಪ್ಲ್ಯಾನ್ಗಳು ವೇಸ್ಟೇ.
ಹಾಂ ಹಾಂ ಹೇಳು ಅಮ್ಮ ಅಮ್ಮ ಅಯ್ಯೋ ಅಯ್ಯೋ ನನ್ನ ಕಂದ ನನ್ನ ಕಂದ ನಚ್ಚಿ ಅಯ್ಯೋ ಸೀತಾ ಕೇಳಿದ್ಯಾ ನಚ್ಚಿ ಮಾತಾಡ್ಬಿಟ್ಟೆ ಕಣೆ ಮಾತಾಡ್ಬಿಟ್ಟ ಹೊಟ್ಟೆಲಿ ಮಗು ಇದೆ, ಮನೇಲಿ ಹಾಳು ಮೂಳು ತಿನ್ಬೇಡ ಅಂತಾರೆ. ಆದರೆ ಈ ಮಗುಗೋಸ್ಕರ ನಾನು ಯಾಕೆ ಪಿಜ್ಜಾನ ತ್ಯಾಗ ಮಾಡಬೇಕು? ಅಷ್ಟಕ್ಕೂ ಈ ಮಗು ಬೇಕೋ ಬೇಡವೋ ಅನ್ನೋದೇ ಕ್ಲಾರಿಟಿ ಇಲ್ಲ. ಮತ್ತ್ಯಾಕೆ ನಾನು ತಲೆ ಕೆಡಿಸ್ಕೊಳ್ಳಿ? ದಿವ್ಯಾ, ತಿನ್ನು ಫಸ್ಟು. ಏನು ಯೋಚನೆ ಮಾಡ್ತಾ ಇದೀಯಾ? ಬೇಬಿ, ಇವನು ಯಾಕಪ್ಪ ಇಲ್ಲಿಗೆ ಬಂದ? ಕರ್ಮ, ಇನ್ನದೇನು ಡ್ರಾಮಾ ಮಾಡ್ತಾನೋ. ಬೇಬಿ ಇದೇನಿದು? ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡಿದ್ಯಾ? ಆಚೆ ಎಲ್ಲ ತಿನ್ನಬಾರ್ದು ಅಂತ ಹೇಳಿಲ್ವಾ ನಿನಗೆ? ನೋಡು, ನಿನಗೋಸ್ಕರ ಮನೆ ಊಟ ತಂದಿದ್ದೀನಿ. ನೀನು ಯಾಕೋ ಇಲ್ಲಿಗೆ ಬಂದೆ? ಯಾಕೆ ಅಂದರೆ ನಿನಗೋಸ್ಕರ ಬೇಬಿ. ಯಾರಿವನು? ದಿವ್ಯಾನ ಯಾಕೆ ಬೇಬಿ ಅಂತ ಕರಿತಾ ಇದ್ದಾನೆ? ಹಾಂ, ನೀವು ಪಿಜ್ಜಾ ತಿನ್ಬೋದು, ನನ್ನ ಬೇಬಿ ತಿನ್ನಲ್ಲ. ದಿವ್ಯಾ ಯಾರಿವನು? ಬೇಬಿ ಅಂತೆಲ್ಲ ಹೇಳ್ತಾ ಇದ್ದಾನೆ. ಹೇಳು ಬೇಬಿ, ನಾನು ನಿನ್ನ ಪಕ್ಕದ ಮನೆಯವನು. ಬೋಂಡ ಅಂಗಡಿ ಇಟ್ಕೊಂಡಿದ್ದಾನೆ. ನಮ್ಮ ಮನೆ ಹತ್ರ ಎಲ್ಲರೂ ನನ್ನ ಬೇಬಿ ಬೇಬಿ ಅಂತ ಕರೀತಾರೆ, ಅದಕ್ಕೆ ಇವನು ಹಾಗೆ ಕರಿತಿದ್ದಾನೆ. ಗಂಡನ್ನ ಗಂಡ ಅಂತ ಹೇಳ್ಕೊಳ್ದೆ ಬೋಂಡ ಅಂಗಡಿಯವನು ಅಂತ ಹೇಳ್ಕೊತಿದ್ಯಾ ದಿವ್ಯಾ? ವಾ, ನಾನೇ ಹೇಳ್ಬಿಡ್ಬೋದು ನಾನು ನಿನ್ನ ಗಂಡ ಅಂತ. ಆದರೆ ನಿನಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಾನು ಏನೇ ಹೇಳ್ಕೊಂಡ್ರೂ ಪ್ರಯೋಜನ ಇಲ್ಲ ಬಿಡು. ಓ ಹೌದಾ? ಇವನು ಯಾಕೆ ನಿನ್ಗೆ ಊಟ ತಂದಿದ್ದಾನೆ? ಯಾಕೆ ಅಂದರೆ ನಾನು ಅವಳು ಗಂಡ ಕಣಲೇ. ಅವಳ ಹೊಟ್ಟೆಯಲ್ಲಿ ನನ್ನ ಮಗು ಬೆಳೀತಾ ಇದೆ. ನನಗೆ ಬರ್ತಿರೋ ಕೋಪಕ್ಕೆ ಇಲ್ಲೇ ನಿನ್ನ. ಆದರೆ ಗಲಾಟೆ ಮಾಡೋದ್ರಿಂದ ಯೂಸ್ ಇಲ್ಲ. ಅದರಿಂದ ದಿವ್ಯನಿಗೆ ಬೇಜಾರಾಗತ್ತೆ. ಅದು ನನ್ನ ಮಗು ಮೇಲೆ ಪರಿಣಾಮ ಬೀಳುತ್ತೆ ಅಂತ ಸುಮ್ಮನೆ ಇದ್ದೀನಿ. ಅದು ಅಮ್ಮ ಕೊಟ್ಟು ಕಳಿಸಿರ್ತಾರೆ. ಎಷ್ಟು ಸಲ ಹೇಳಿದ್ದೀನಿ ಈ ರೀತಿ ಊಟ ತೊಗೊಂಬರ್ಬೇಡ ಅಂತ. ಮಾಡೋಕ್ಕೆ ಬೇರೆ ಕೆಲಸ ಇಲ್ಲಾಂದರೆ ತೆಪ್ಪಗೆ ಮನೇಲೇ ಬಿದ್ದಿರಬೇಕು. ಹೊರಡು. ಆಯಿತು, ಹೊರಡ್ತೀನಿ. ಇನ್ಮೇಲೆ ನಾನು ಬರಲ್ಲ. ಆದರೆ ಅಮ್ಮ ಹೇಳಿದ್ದಾರೆ ಇದೇ ಊಟ ಮಾಡಬೇಕಂತೆ. ಬರ್ತೀನಿ. ಹಾಂ, ಬರ್ತೀನಿ ಸರ್.
ಯಾಕೋ ರಿತು ತುಂಬಾ ಚೇಂಜ್ ಆಗ್ತಿದ್ದಾಳೆ. ಇದು ಹೀಗೆ ಹೋದರೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ. ಮೊದಲು ಅವಳಿಗೆ ನಿಧಾನವಾಗಿ ತಿಳಿಸಿ ಹೇಳಬೇಕು. ಇಲ್ಲ ಅಂದರೆ ಮನೇಲಿ ಎಲ್ಲರ ನೆಮ್ಮದಿನೂ ಹಾಳಾಗುತ್ತೆ. ರಿತು, ಯಾಕಿಲ್ಲೊಬ್ಳೆ ಕೂತಿದ್ಯಾ? ತಗೋ, ನಿನ್ಗೋಸ್ಕರ ಅಂತಾನೆ ಜ್ಯೂಸ್ ಮಾಡ್ಕೊಂಬಂದಿದ್ದೀನಿ. ನಾನು ನಿಮ್ಮನ್ನ ಕೇಳಿದ್ನಾ? ತಗೋ ರಿತು. ನನಗೆ ಬೇಡ. ಯಾಕೆ ರಿತು ಹೀಗೆಲ್ಲ ನಡ್ಕೋತಿದ್ಯಾ? ನನ್ನ ಮಾತು ಕೇಳೋ ತಾಳ್ಮೇನೂ ನಿನಗಿಲ್ವಾ? ಇಲ್ಲ. ಅಷ್ಟಕ್ಕೂ ನೀವ್ಯಾಕೆ ಬಂದ್ರಿ? ನಾನೇನು ನಿಮ್ಮ ಹತ್ರ ಜ್ಯೂಸ್ ಕೇಳಿದ್ನಾ? ಓ, ಮಾತಾಡ್ಸಕ್ಕೆ ಒಂದು ನೆಪ ಬೇಕಲ್ವಾ, ಅದಕ್ಕೆ ಬಂದ್ರಿ ಅನ್ಸತ್ತಲ್ಲ. ಬಟ್ ನನಗೆ ನಿಮ್ಮ ಹತ್ರ ಮಾತಾಡೋ ಯಾವ ಇಂಟ್ರೆಸ್ಟೂ ಇಲ್ಲ. ಜಸ್ಟ್ ಗೆಟ್ ಲಾಸ್ಟ್ ಫ್ರಮ್ ಹಿಯರ್.